ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಮುಗಿದಾಯ್ತು. ಎಲ್ಲ ಸಮ್ಮರ್ ವೆಕೇಶನ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಅದ್ರ ಜೊತೆಗೆ ನಿಮಗೆ ಡೌಟ್ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಆಫ್ಟರ್ 10th ವಾಟ್ ವಿ ಹ್ಯಾವ್ ಟು ಡೂ ಅಂತ ಹೇಳಿ. ಸೊ ಈ ಒಂದು ಕ್ವೆಶ್ಚನ್ಗೆ ತುಂಬಾ ಸಿಂಪಲ್ ಆಗಿ ಅಂಡ್ ಈಸಿಯಾಗಿ ಅಂಡ್ ಫಾಸ್ಟ್ ಆಗಿ ಸೊ ನಾನು ಆನ್ಸರ್ನ ಕೊಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಮತ್ತೆ ಪ್ಲಸ್ ಪೇರೆಂಟ್ಸ್ಗಳಿಗೆ ಒಂದು ಡೌಟ್ ಇರುತ್ತೆ, 10th ಆದಮೇಲೆ ಏನು ಮಾಡಬೇಕು, ಯಾವ್ದು ಕೆರಿಯರ್ ಆಪ್ಷನ್ ಚೂಸ್ ಮಾಡಬೇಕು, ಸೊ ನಮ್ಮ ಮಗು ಯಾವ ಜಾಬ್ಗೆ ಹೋಗಬೇಕು ಅಂತ ಹೇಳಿ ಗೊಂದಲ ಇರೋದಂತೂ ಸಹಜ. ಈ ಗೊಂದಲನ ಕ್ಲಿಯರ್ ಮಾಡೋದಕ್ಕೆ, ಕ್ಲಾರಿಟಿ ಕೊಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಮೇಯ್ನ್ ಆಗಿ ಮೆನ್ಷನ್ ಮಾಡ್ತಾ ಇರೋದು ಪರ್ಟಿಕ್ಯುಲರ್ಲಿ ಸೊ ಸೈನ್ಸ್ ವಿಭಾಗದ ಬಗ್ಗೆ. ಸೊ ಅಂದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಸೈನ್ಸ್ನೇ ತಗೊಳ್ಳಿ ಅಂತ ಹೇಳಿ ಚೂಸ್ ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ಸೈನ್ಸ್ ಅಲ್ಲಿ ನೋಡೋದಾದ್ರೆ PCMB, PCMC ಅಂಡ್ PCME ಅನ್ನುವಂಥ ಕಾಂಬಿನೇಷನ್ ಇದೆ. ಸೊ ಅದರ ಬಗ್ಗೆ ಬ್ರೀಫ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಪರ್ಟಿಕ್ಯುಲರ್ಲಿ PCMB ಅಂತ ತಗೊಳ್ಳೋದಾದ್ರೆ ಸೊ ನಿಮಗೆ ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ನೀಟ್ ಇರ್ಬೋದು, COMEDK ಇರ್ಬೋದು, JEE ಮೇನ್, ಅಡ್ವಾನ್ಸ್ ಪ್ಲಸ್ BSc ಅಗ್ರಿ, ವೆಟರ್ನರಿ, ಪ್ರಾಕ್ಟಿಕಲ್ಸ್ ಈ ಎಲ್ಲ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡ್ಬೋದು. ಈ ಎಲ್ಲ ಎಕ್ಸಾಮ್ಸ್ ಒಂದೇ ಸ್ಟ್ರೀಮ್ ಅಂಡರ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ PCMBನೇ ತಗೊಳ್ಳಿ ಅಂತ ಹೇಳಿ ನಾನು ರೆಫರ್ ಮಾಡ್ತಾ ಇದ್ದೀನಿ. PCMB ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತೇ ಇದೆ, ಕೋರ್ ಸಬ್ಜೆಕ್ಟ್ಸ್ ವಿಚ್ ಇನ್ಕ್ಲೂಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ. ಸೊ ಇದು ಬೋರ್ಡ್ ಎಕ್ಸಾಮ್ಸ್ ಡೀಟೇಲ್ ಎಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮೇನ್ PCMBನ ಕಂಪ್ಲೀಟ್ ಮಾಡ್ಕೊಂಡ್ರೆ, ಈ ಕಾಂಬಿನೇಷನ್ನ ನೀವು ಪೂರ್ಣ ಮಾಡ್ಕೊಂಡ್ರೆ ಸೊ ನೀಟ್ ಇರ್ಬೋದು, ನೀಟ್ ಅಂತ ಹೇಳಿದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ, ಮತ್ತೆ JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಅಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಮತ್ತೆ COMEDK ಇರ್ಬೋದು, BSc ವೆಟರ್ನರಿ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, BSc ಅಗ್ರಿಕಲ್ಚರ್ ಇರ್ಬೋದು, ಈ ತರ ಸೋ ಮೆನಿ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡ್ಬೋದು ಈ ಒಂದು ಸ್ಟ್ರೀಮ್ ಅಲ್ಲಿ. ಸೊ ಅದರ ಜೊತೆಗೆ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಹೋದ್ರೆ ನೆಕ್ಸ್ಟ್ ಗವರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಇವುಗಳಿಗೆಲ್ಲ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಸೈನ್ಸ್ನೇ ಚೂಸ್ ಮಾಡಿ ಅಂತ ಹೇಳಿ ರೆಫರ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಮೇನ್ ಆಗಿ ನಿಮಗೆ ನೀಟ್ ಬಗ್ಗೆ ಮಾತಾಡೋದಾದ್ರೆ ಸೊ ನೀಟ್ ಎಕ್ಸಾಮ್ನ ಏನಾದರೂ ನೀವು ಕ್ರ್ಯಾಕ್ ಮಾಡಿದ್ರಿ, ಎಲಿಜಿಬಲ್ ಆದ್ರಿ ಅಂತ ಹೇಳಿದ್ರೆ ಸೊ ಇದೊಂದು ನ್ಯಾಷನಲ್ ಎಕ್ಸಾಮ್ಸ್ ಆಗಿರೋದ್ರಿಂದ ಒಂದು ಇಂಡಿಯಾದಲ್ಲಿರುವಂಥ ಟಾಪ್ ಮೆಡಿಕಲ್ ಕಾಲೇಜಸ್ಗಳಲ್ಲಿ ನೀವು ಗವರ್ಮೆಂಟ್ ಸೀಟನ್ನು ತಗೋಬಹುದಾಗಿದೆ. ಸೊ ಮತ್ತೆ ಇನ್ನು JEE ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಸೊ JEE ಬಂದು ಆ PCM ಕಾಂಬಿನೇಷನ್ನು, ಇದ್ರದ್ದು ಮಾರ್ಕ್ಸ್ ವೇಟೇಜ್ ಏನಿದೆ, ಸೊ ಪ್ಲಸ್ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ವೇಟೇಜ್ ಇದೆ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವೇನಾದರೂ JEE ಮೇನ್ನ ಕ್ವಾಲಿಫೈ ಆಗಿ JEE ಅಡ್ವಾನ್ಸ್ನು ಕೂಡ ಕ್ವಾಲಿಫೈ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಇದೊಂದು ನ್ಯಾಷನಲ್ ಎಕ್ಸಾಮ್ ಆಗಿರೋದ್ರಿಂದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನೀವು ಏನು IIT ಇರ್ಬೋದು, IIIT ಇರ್ಬೋದು, NIT ಇರ್ಬೋದು, ಇಂಥ ಕಾಲೇಜ್ಗಳಲ್ಲಿ ನೀವು ಸೊ ಒಂದು ಗೌರ್ಮೆಂಟ್ ಸೀಟ್, ಇಂಜಿನಿಯರಿಂಗ್ ಗೌರ್ಮೆಂಟ್ ಸೀಟನ್ನ ತಗೊಳ್ತೀರಾ. ಸೊ ಅದಾದ್ಮೇಲೆ COMEDK ಬಗ್ಗೆ ಗೊತ್ತೇ ಇದೆ ನಿಮಗೆ. ಸೊ ಇದೊಂದು ಇದು ಕೂಡ ನ್ಯಾಷನಲ್ ಎಕ್ಸಾಮ್ ಪ್ಲಸ್ ಅದರ ಜೊತೆಗೆ ಈ ಎಕ್ಸಾಮ್ಸ್ನ ಏನಾದರೂ ನೀವು ಕ್ವಾಲಿಫೈ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ರೈವೇಟ್ ಸೀಟ್ಗಳನ್ನ ತಗೋಬಹುದಾಗಿದೆ. ಸೊ ಅದರ ಜೊತೆಗೆ ಇವುಗಳ ಜೊತೆಗೆ ಗೌರ್ಮೆಂಟ್ ಸೀಟ್ಗಳ ಜೊತೆಗೆ ನೀವು ಒಂದು ಪ್ರೈವೇಟ್ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಕೂಡ ಆಯ್ಕೆ ಮಾಡ್ಕೋಬಹುದು. ಸೊ ಅದರ ಜೊತೆಗೆ BSc ಅಗ್ರಿ ಇರ್ಬೋದು, BSc ವೆಟರ್ನರಿ ಇರ್ಬೋದು, ಮತ್ತೆ BSc ನರ್ಸಿಂಗ್ ಇರ್ಬೋದು, ಇಂಥ ಕೋರ್ಸ್ಗಳನ್ನೆಲ್ಲಾನು ಕೂಡ ನೀವು ಈ ಒಂದೇ ಕಾಂಬಿನೇಷನ್ ಅಲ್ಲಿ ಪಡ್ಕೋಬಹುದು. ಸೊ ಈಗ ಅಟ್ ಪ್ರೆಸೆಂಟ್ ಹೇಳೋದಾದ್ರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರೋದು ಸೈನ್ಸ್ಗೆ. ಸೊ ಹಾಗಾಗಿ ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಸೈನ್ಸ್ನೇ ಚೂಸ್ ಮಾಡಿ. ಸೊ ಅದ್ರ ಜೊತೆಗೆ ನಿಮಗೆ ಸೊ ಲೈಸೆನ್ಸ್ ಕೋರ್ಸಸ್ ಅಂತ ಬಂತು ಅಂತ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿ ಇರ್ಬೋದು, ಅನಸ್ಥಿಷಿಯಾಲಜಿ, ಸೈಕಾಲಜಿ ಇರ್ಬೋದು, ಮತ್ತೆ ಡೈಟಿಷಿಯನ್ ಕೋರ್ಸ್ಗಳಿರ್ಬೋದು, ಸೊ ಈ ರೀತಿ ಫಾರೆಸ್ಟ್ರಿ ಇರ್ಬೋದು, ಮತ್ತೆ ಹಾರ್ಟಿಕಲ್ಚರ್ ಇರ್ಬೋದು, ಇಂಥ ಎಲ್ಲ ಕೋರ್ಸ್ಗಳನ್ನು ಕೂಡ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ನ ಮೂಲಕ ಹೋಗ್ಬೋದು. ನನ್ನ ವಿಡಿಯೋ ನೋಡ್ತಾ ಇರುವಂತ ಸ್ಟೂಡೆಂಟ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಒಂದು ಡೌಟ್ ಬಂದಿರುತ್ತೆ, ಸೊ ಇದೇನು ಮ್ಯಾಮ್ ಸೈನ್ಸ್ನೇ ತಗೊಳ್ಳಿ ಅಂತ ಹೇಳಿ ಏನು ಆಪ್ಷನ್ ಕೊಡ್ತಾ ಇದ್ರಲ್ಲಪ್ಪ ಅಂತ ನಿಮಗೆ ಡೌಟ್ ಬರಬಹುದು. ಸೊ ಮೇಯ್ನ್ ಆಗಿ ಒಂದು ಹೇಳೋದಾದ್ರೆ ಆಸ್ ಅ ಲೆಕ್ಚರ್ ಆಗಿ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ, ಆಸ್ ಅ ಸ್ಟೂಡೆಂಟ್ ಜಾಗದಲ್ಲಿ ನಿಂತ್ಕೊಂಡು ನೋಡೋದಾದ್ರೆ ಈ ಎಲ್ಲ ಒಂದು ದಾರಿಗಳನ್ನ ದಾಟ್ಕೊಂಡು ಬಂದಿದ್ದೀನಿ. ಆಸ್ ಅ ಸ್ಟೂಡೆಂಟ್ ಆಗಿ ನೀಟ್ ಎಕ್ಸಾಮು ಬರ್ದಿದ್ದೀನಿ, KCET ಅಟೆಂಡ್ ಮಾಡಿದ್ದೀನಿ, ಸೊ ಅದಾದ್ಮೇಲೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ದೀನಿ, ಸೊ ಆಮೇಲೆ ಫಾರ್ಮಸಿ ಕೋರ್ಸ್ಗೆ ಹೋಗಿದ್ದೀನಿ, ಆಮೇಲೆ ಲೈಫ್ ಸೈನ್ಸಿಗೆ ಬಂದಿದ್ದೀನಿ. ಸೊ ಈ ಎಲ್ಲ ಫೇಸ್ಗಳನ್ನ ನಾನು ಕೂಡ ದಾಟ್ಕೊಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ
ಸೊ ನಿಮಗೆ ಗೊತ್ತಿರ್ಬೋದು, ಕೆಲವರು ಮಿಸ್ಲೀಡ್ ಮಾಡೋದುಂಟು. ಏನು ಹಾಫ್ ಬಾಯ್ಲ್ಡ್ ಗೈಡ್ಲೈನ್ ಅಂತ ಏನು ಕರೀತಾರಲ್ಲ, ಇಂಥ ಪರ್ಸನ್ಗಳಿಂದ ಆದಷ್ಟು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಅರ್ಧಂಬರ್ಧ ತಿಳ್ಕೊಂಡಿರೋರು ನಿಮ್ಮನ್ನ ಮಿಸ್ಗೈಡ್ ಮಾಡೋದುಂಟು. ಸೊ ಹಾಗಾಗಿ ಆ ಥರ ಒಂದು ಮಗುವಿನ ಭವಿಷ್ಯದ ಜೊತೆ ಆಟ ಆಡೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಏನಾದರೂ ಕೆರಿಯರ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ನನಗೆ DM ಮಾಡಿ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಒಂದು ಸ್ವಲ್ಪ ತಿಳ್ಕೊಂಡು ನಿಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ಮೇಯ್ನ್ ಆಗಿ ನೀವು ಹಾಫ್ ಬಾಯ್ಲ್ಡ್ ಗೈಡ್ಲೈನ್ಗಳಿಂದ ಆದಷ್ಟು ಕೂಡ ಅವಾಯ್ಡ್ ಮಾಡಿ. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಈ ಎಲ್ಲ ಹಂತಗಳನ್ನ ದಾಟ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ BSc ಆಯಿತು, MSc ಆಯಿತು, B.Ed ಆಯಿತು, ಆ KCET ಎಕ್ಸಾಮ್ಸ್ ಆಯಿತು, CAT ಆಯಿತು, CTET ಆಯಿತು. ಸೊ ಈಗ ಆಲ್ಮೋಸ್ಟ್ ನನ್ನ ಒಂದು ಕೆರಿಯರಲ್ಲೇ ನಾನು ಒಂದು ಹೈ ಪೊಸಿಷನಲ್ಲಿ ಇದ್ದೀನಿ. ಸೊ ಹಾಗಾಗಿ ನಾನು ಐ ಥಿಂಕ್ ನಿಮಗೆ ಗೈಡ್ಲೈನ್ ಕೊಡಬಹುದು ಅನ್ನುವಂಥ ಸ್ಟೇಜಲ್ಲಿ ಇರೋದ್ರಿಂದ ಸೊ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಸ್ಟೂಡೆಂಟ್ಸ್ಗೂ ಯಾವುದೇ ಕೆರಿಯರ್ ಗೈಡ್ಲೈನ್ ಬೇಕು, ಯಾವ ಸ್ಟ್ರೀಮ್ ಅಲ್ಲಿ ಯಾವ ಎಕ್ಸಾಮ್ಸ್ಗಳನ್ನ ತಗೋಬಹುದು ಅನ್ನುವಂಥ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ DM ಮಾಡಿ. ಖಂಡಿತ ಅದರ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸ್ಟೂಡೆಂಟ್ಸ್ಗೆ ನಾನು ಸಜೆಸ್ಟ್ ಮಾಡೋದು ಏನಪ್ಪಾ ಅಂತ ಹೇಳೋದಾದ್ರೆ, ಒಂದು ಫ್ಯಾಮಿಲಿ ಪ್ರೆಷರ್ಸ್ ಇರ್ಬೋದು. ಇಲ್ಲಪ್ಪ ನೀನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು ಅಂತ ಹೇಳಿ ಫ್ಯಾಮಿಲಿ ಪ್ರೆಷರ್ ಖಂಡಿತ ಇದ್ದೇ ಇರುತ್ತೆ. ಸೊ ಹಂಗಂತ ಫ್ಯಾಮಿಲಿ ಪ್ರೆಷರ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೊ ನೀವು ನೋಡ್ಕೊಳ್ಳಿ ನಿಮ್ಮ ಪ್ಯಾಷನೇಟ್ ಏನಿದೆ. ನನ್ನ ಕೈಲಿ ಆಗತ್ತಾ, ಸೈನ್ಸ್ಗೆ ಹೋದ್ರೆ ನಾನು ಕ್ರ್ಯಾಕ್ ಮಾಡ್ಬೋದಾ ಎಕ್ಸಾಮ್ಸ್ಗಳನ್ನ, ಸೊ ಅಟೆಂಡ್ ಮಾಡ್ಬೋದಾ, ಓದಬಹುದಾ ಅನ್ನೋದು ನಿಮ್ಮ ಒಳಗಡೆ ಒಂದು ಇಂಟರ್ನ್ ಪವರ್ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವ ಥರ ಇದೆ, ನಿಮ್ಮ ಒಂದು ಪ್ಯಾಷನ್ ಏನಾಗಿದೆ. ಇಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಹೋಗ್ತಾ ಇದ್ದಾನಪ್ಪ, ಇದೇ ಕೋರ್ಸಿಗೆ ನಾನು ಹೋಗ್ತೀನಿ, ಅವನು ಹೋಗಿದ್ದಾನೆ ಅಂತ ಹೇಳಿ ನೀವು ಹೋಗೋದು, ಆ ರೀತಿ ಎಲ್ಲ ಮಾಡಬೇಡಿ. ಸೊ ನಿಮ್ಮ ಯಾವ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಗ್ರಿಪ್ ಇದೆ, ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ, ಮತ್ತೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸಿಪ್ಲಿನ್ ಇದೆ, ಪ್ಯಾಷನ್ ಇದೆ ಅಂತ ಸಬ್ಜೆಕ್ಟ್ಗಳನ್ನ ನೀವು ಚೂಸ್ ಮಾಡ್ಕೊಂಡ್ರೆ 101% ಸಕ್ಸಸ್ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಕೆರಿಯರ್ ಆಪರ್ಚುನಿಟೀಸ್ ಬಗ್ಗೆ ಇನ್ನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಮತ್ತೆ ಕಾಮರ್ಸ್ ಬ್ಯಾಕ್ಗ್ರೌಂಡ್, ಆರ್ಟ್ಸ್ ಇರ್ಬೋದು, ITI ಡಿಪ್ಲೊಮಾ ಕೋರ್ಸಸ್ಗಳು, ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು, ಸೊ ಲಾಂಗ್ ಟರ್ಮ್ ಕೋರ್ಸ್ ಯಾವುದು, ಶಾರ್ಟ್ ಟರ್ಮ್ ಕೋರ್ಸ್ ಯಾವುದು, ಇದ್ರ ಬಗ್ಗೆ ಎಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.